ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು ಸಂಕಷ್ಟದಿಂದ ಇದ್ದೀವಿ, ತುಂಬಾ ಕಷ್ಟ ಇದೆ. ನಾವು ಎಷ್ಟೇ ದುಡಿದ್ರೂ ಸಹ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆ ದೇವರ ಬಲ ಇಲ್ಲ. ನಾವು ಎಷ್ಟೇ ಒಂದು ಪೂಜೆಗಳನ್ನು ಮಾಡಿದ್ರೂ ಕೂಡ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ನಾವು ಎಷ್ಟೇ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಮಗೆ ಕೆಲಸಗಳು ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಮ್ಮ ಮಕ್ಕಳಿಗೂ ಸಹ ಪದೇ ಪದೇ ಹುಷಾರು ತಪ್ಪಿದ್ದಾರೆ. ನಾವು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ. ನಮ್ಮ ಮನೆಯ ಪರಿಸ್ಥಿತಿನೇ ಹದಗೆಡ್ತಾ ಇದೆ. ಬರ್ತಾ ಬರ್ತಾ ತುಂಬ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದೀವಿ. ನಮಗೆ ಎಲ್ಲೋದ್ರೂ ಕೂಡ ಎಲ್ಲ ಕೆಲಸಗಳು ಕೂಡ ಅಡಚಣೆಗಳು ಅನ್ನೋದಕ್ಕೆ ಏನಕ್ಕಪ್ಪ ಇದಕ್ಕೆಲ್ಲದಕ್ಕೂ ಕಾರಣ? ಇದಕ್ಕೆ ಯಾವ ರೀತಿ ಒಂದು ಇದ್ದಕ್ಕಿದ್ದಾಗೆ ಬದಲಾವಣೆಗಳು ಯಾಕೆ ಆಗ್ತಾ ಇದೆ? ನಮ್ಮ ಮನೆಯಲ್ಲಿ ಏನಾದರೂ ಒಂದು ಕೆಟ್ಟ ದೃಷ್ಟಿ ತಾಗಿದೆಯಾ, ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರಾ, ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಚಿಂತನೆನ ಮಾಡ್ತಾ ಇರ್ತೀವಿ. ಯಾಕೆಂದರೆ ಸಮಸ್ಯೆಗಳೇ ಹಾಗೆ. ಅದು ಯಾವ ರೀತಿಲಿ ಉಟ್ಕೊಳ್ಳುತ್ತೆ, ಯಾವ ರೀತಿಲಿ ಬರುತ್ತೆ, ಯಾವ ರೀತಿಲಿ ಜೀವನಕ್ಕೆ ತೊಂದರೆನ ಕೊಡುತ್ತೆ. ಒಂದೊಂದು ಸಲ ಕೆಟ್ಟ ಘಟನೆಗಳು ಕೂಡ ನಡೆದೋಗಿರುತ್ತೆ. ಕೆಲವೊಂದು ಸಲ ನಮ್ಮ ಮನೆಯಲ್ಲೇ ಏನೋ ಅಶಾಂತಿ ನೆಲೆಸಿರುತ್ತೆ. ಯಾವಾಗಲೂ ಕೂಡ ಮನೆಗೆ ಬರೋ ರೀತಿ ಮನಸ್ಸೇ ಬರೋದಿಲ್ಲ. ಎಲ್ಲಿಗಾರು ಹೊರಗಡೆನೇ ಇದ್ಬಿಡೋಣ, ಹೊರಗಡೆನೇ ಚೆನ್ನಾಗಿದೆ ಅಂತ ಅನಿಸ್ಬಿಡುತ್ತೆ. ಮಕ್ಕಳು ಅಷ್ಟೇ ತುಂಬಾ ನರಳ್ತಾ ಇರ್ತಾರೆ. ಮತ್ತು ಮಕ್ಕಳಿಗೂ ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಮತ್ತು ಮನೇಲಿರೋರಿಗೂ ಕೂಡ ನೆಮ್ಮದಿ ಇರಲ್ಲ. ಯಾಕೆಂದರೆ ಮನೆ ಒಡೆಯನೇ ಚೆನ್ನಾಗಿಲ್ಲ ಅಂದಮೇಲೆ ಮನೇಲಿ ಯಾವ ರೀತಿ ನಾವು ಚೆನ್ನಾಗಿರೋಕ್ಕಾಗತ್ತೆ ಹೇಳಿ ಅಲ್ವಾ? ದುಡಿಯೋಂತಹ ಒಂದು ಕೈಗಳೇ ಸುಮ್ಮನೆ ಇರುವಾಗ ನಾವು ಏನೇ ಮಾಡಿದ್ರೂ ಕೂಡ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ಆ ಮನಸ್ಸಿಗೆ ಕಿರಿಕಿರಿ, ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಆ ಮನೆಯೇ ಅಪೂರ್ಣ ಅಂತ ಅನಿಸುತ್ತೆ. ಆ ಮನೇಲಿ ಏನೇ ಮಾಡಿದ್ರೂ ಕೂಡ ಅದು ಏನು ಕೂಡ ಮನಸ್ಸಿಗೆ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಮಾಡೋದಕ್ಕೆ ಇಂಟ್ರೆಸ್ಟು ಕೂಡ ಇರೋದಿಲ್ಲ. ಅದೆಲ್ಲದಕ್ಕೂ ಕಾರಣ ಏನು? ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು? ಅದೆಲ್ಲನೂ ಕೂಡ ನಮ್ಮ ಹೆಣ್ಮಕ್ಳ ಕೈಯಲ್ಲಿರುತ್ತೆ. ಹಾಗೆ ನಾವು ಮಾಡೋವಂಥ ಶ್ರದ್ಧಾ ಭಕ್ತಿ ಅಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಫಸ್ಟ್ ಇನ್ಫಾರ್ಮೇಷನ್ ವೀಡಿಯೋನ ನೀವೇ ನೋಡ್ಬೋದು. ಬನ್ನಿ ನೋಡ್ತಾ ಹೋಗೋಣ. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟಗಳಿದೆ ಅಂದರೆ ಏನಕ್ಕೋಸ್ಕರ ಬಂದಿದೆ ಅಂತ ಮೂಲನ ಕಂಡುಹಿಡಿಬೇಕು. ನಾವು ಮೊದಲು ಹೀಗಿರಲಿಲ್ಲ, ನಾವು ಮೊದಲು ಯಾವ ಥರ ಇದ್ವಿ, ನಾವು ಯಾವ ರೀತಿಲಿ ನಾವು ಚೆನ್ನಾಗಿದ್ವಿ, ಇದ್ದಕ್ಕಿದ್ದಾಗೆ ನಮಗೇನಾಯಿತು? ಏನಾದರೂ ಒಂದು ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಒಂದು ಗುರುಬಲ ಇಲ್ಲ ಅಂತ ಹೇಳಿದ್ರೆ, ಕೆಟ್ಟ ಒಂದು ನಮಗೆ ಏನಾದರೂ ಒಂದು ಗ್ರಹಚಾರ ಅನ್ನೋದು ಬಂದಿರುತ್ತೆ ಅಂತ ಹೇಳ್ತಾರೆ. ಗ್ರಹಚಾರ ಅಂತ ಹೇಳಿದ್ರೇ ಅದು ಹಾಗೇ. ನಮಗೆ ಏನಾದರೂ ಒಂದು ಕೆಟ್ಟದಾಗಬೇಕು ಅಂತ ಇದ್ದಾಗ ಅದನ್ನು ಆಗೋದಕ್ಕೆ ನಾವು ಬಿಡಬಾರ್ದು. ಅದನ್ನು ಒಳ್ಳೆ ರೀತಿಲಿ ನಾವು ಪಡ್ಕೊಳ್ತಾ ಹೋಗಬೇಕು. ನಾವು ಎಷ್ಟು ಜನಕ್ಕೆ ನಾವು ಒಳ್ಳೆಯದನ್ನು ಬಯಸಿರ್ತೀವೋ ಅಷ್ಟು ಯಾರೇ ನಮಗೆ ಕೆಟ್ಟದನ್ನು ಬಯಸಿದ್ರು ಕೂಡ ಅದು ಕೆಟ್ಟದಾಗೋದಿಲ್ಲ. ಆ ಥರ ನಾವು ನಡ್ಕೋಬೇಕು ಜೀವನದಲ್ಲಿ. ಜೀವನ ಇರೋದು ಒಂದೇ ಸಲ. ಒಂದು ಸಲ ಹುಡ್ತೀವಿ, ಒಂದು ಸಲ ಸಾಯ್ತೀವಿ. ಪದೇ ಪದೇ ಹುಟ್ಟಲ್ಲ, ಪದೇ ಪದೇ ಸಾಯಲ್ಲ ಅಲ್ವಾ? ಇರೋದು ಒಂದು 4 ದಿವಸ. ಮಧ್ಯದಲ್ಲಿ ನಾವು ಹೇಗೆ ಬಾಳ್ತೀವಿ ಅನ್ನೋದು ಮುಖ್ಯ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸ್ದೆ, ಯಾರಿಗೂ ಕೂಡ ತಪ್ಪಿರೋದನ್ನು ತಿದ್ದುಕೊಳ್ಳಿ ಬಿಡಲಿ, ಹೇಳ್ಬಿಡಿ, ಡೈರೆಕ್ಟಾಗಿ ಹೇಳ್ಬಿಡಿ. ಬಟ್ ಅವ್ರಿಗೆ ಬಿಟ್ಟಿದ್ದು ಅದು. ತಪ್ಪಿರೋದನ್ನು ಡೈರೆಕ್ಟಾಗಿ ನೀವು ಕೆಟ್ಟವರು ಅಂತ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ, ತಪ್ಪು ಮಾಡಬೇಡಿ ಅಂತ ಕಂಡೀಷನ್ನಾಗಿ ಹೇಳ್ಬಿಡಿ. ಅದು ಬಿಟ್ಟು ಮಾಟ ಮಂತ್ರ ಅವೆಲ್ಲನೂ ಕೂಡ ಅವರಿಗೆ ಶಾಪವಾಗಿ ತಟ್ಟತ್ತೆ. ಕೆಲವೊಂದು ಸಲ ನಮಗೆ ಅದು ಸ್ವಲ್ಪ ದಿವಸ ಕಾಡಿಸ್ಬೋದು ಅಷ್ಟೇ, ಆದರೆ ಅದರಿಂದ ಯಾವ ಒಂದು ಇದನ್ನು ಕೂಡ ಆಗೋದಿಲ್ಲ. ಬಟ್ ಅವರಿಗೆ ಅದು ಶಾಪವಾಗಿ, ಅವರಿಗೆ ಒಂದು ಕೆಟ್ಟ ವರವಾಗಿ ಅದು ಕಾಪಾಡುತ್ತೆ. ಅದು ಅವರಿಗೆ ಇದಾಗತ್ತೆ ಅಂತಲೇ ಹೇಳ್ಬೋದು, ತಟ್ಟತ್ತೆ ಅಂತಲೇ ಹೇಳ್ಬೋದು. ನಮ್ಮನ್ನು ಮಾತ್ರ ಭಗವಂತ ಕೈ ಬಿಡೋದಿಲ್ಲ. ಭಗವಂತನ ಮೊರೆ ಹೋದವರಿಗೆ ಭಗವಂತ ಕೈ ಬಿಡೋದಿಲ್ಲ. ವಾಮಾಚಾರ, ಮಾಟ ಮಂತ್ರ ಆಗಿದೆ ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಬಟ್ ಅದೆಲ್ಲನೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಇರುತ್ತೆ. ಬಟ್ ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ದೈವ ಭಕ್ತಿ, ನಮ್ಮ ಒಂದು ಗುರುಬಲ ಇತ್ತು ಅಂತ ಹೇಳಿದ್ರೆ ಯಾವ ಒಂದು ಕೆಟ್ಟ ವಾಮಾಚಾರನೂ ಕೂಡ ನಮ್ಮನ್ನು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ದೇವರನ್ನು ನಂಬ್ತಾ ಇದ್ದೀವಿ, ಅವರು ದೇವರನ್ನು ನಂಬ್ತಿದ್ದಾರೆ ಅಂದಾಗ ದೇವರಿಗೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದು ಖಂಡಿತ ಗೊತ್ತೇ ಇರುತ್ತೆ. ನಾವು ಮೇಲಿನ ಮಾತಿಗೆ ನಾವು ಎಷ್ಟೇ ಕಠೋರವಾಗಿದ್ದರೂ ನಮ್ಮ ಮನಸ್ಸು ಹೇಗಿರುತ್ತೆ ಅನ್ನೋದು ದೇವರಿಗೆ ಗೊತ್ತಿರುತ್ತೆ ಅಲ್ವಾ? ಹಾಗಾಗಿ ನಾವು ಯಾರಿಗೂ ಕೂಡ ಕೆಡುಕನ್ನು ಬಯಸದೆ ತಪ್ಪಿರೋದನ್ನು ಖಂಡಿಸಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾವುದು ತಪ್ಪು ಅಂತ ಇರುತ್ತೋ ಅದನ್ನು ಖಂಡಿಸಿ ಹೇಳಿ. ಅಲ್ಲಿ ಅವ್ರು ತಿದ್ಕೊಂಡ್ರೆ ಸರಿ, ತಿದ್ಕೊಳ್ಳಿಲ್ಲ ಅಂದರೆ ಅವರಿಗೆ ಬಿಟ್ಟಿದ್ದು. ಅವ್ರು ಏನೇ ಹಿಂದೆ ಮುಂದೆ ತಂತ್ರ ಮಾಟ ಮಂತ್ರ ಮಾಡಿದರೂ ಕೂಡ ಅದು ಅವರಿಗೆ ತಗಲುತ್ತೆ. ಬಟ್ ಒಂದು ಅವ್ರು ಮಾಡಿಸಿದ ಕ್ಷಣಕ್ಕೆ ನಮಗೆ ಆಗ್ಬೋದು ಅಷ್ಟೇ. ಬಟ್ ನಮ್ಮಲ್ಲಿ ಇರುವಂಥ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ. ಆ ದೇವರು ಮೇಲಿಂದ ನೋಡ್ತಾ ಇರ್ತಾನೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ.
ಹಾಗಾಗಿ ಅವರವರ ಪ್ರತಿಫಲ ಅವರವರೇ ಊಟ ಮಾಡ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ಅದು ಹೊಣೆಯಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಕೆಲವೊಂದು ಕಷ್ಟಗಳು ನಾವು ಎಷ್ಟೇ ದುಡಿದ್ರೂ ಕೂಡ ಕೈಗೆ ಬರ್ತಾ ಇಲ್ಲ. ಏನಕ್ಕಪ್ಪ ಇದಕ್ಕೆಲ್ಲನೂ ಕೂಡ ಸಮಸ್ಯೆಗಳೇನು, ನಮ್ಮ ಮಕ್ಕಳು ಕೂಡ ಪದೇ ಪದೇ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಈ ಒಂದು ತಂತ್ರನ ಮಾಡಿ ನೋಡಿ. ನಿಮ್ಮ ಮನೆಯು ಕೂಡ ಏಳಿಗೆನ ಒಂದು ಕಾಣುತ್ತೆ. ಹಾಗೆ ನಿಮಗೂ ಕೂಡ ಏನೋ ಕೆಲಸಗಳೆಲ್ಲ ಅಡೆತಡೆಗಳಾಗ್ತಾ ಇದ್ದರೆ ಅದು ಕೂಡ ಸಲೀಸಾಗಿ ಆಗುತ್ತೆ. ಏನೂ ಇಲ್ಲ, ಇದಕ್ಕೆ ಸಿಂಪಲ್ ಆಗಿರುವಂತಹ ಒಂದು ಪೂಜೆ ಏನಪ್ಪ ಅಂತ ಹೇಳಿದ್ರೆ, ತಾಮ್ರದ ಚೆಂಬಿನಲ್ಲಿ ಒಂದು ಪೂರ್ತಿ ಚೆಂಬಿನಲ್ಲಿ ನೀರನ್ನು ತಗೊಳ್ಳಿ. ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ದೇವರದ ಮೂಲೆಯಲ್ಲಿ, ದೇವ್ರ ಕೋಣೆ ಏನಿರುತ್ತೆ, ದೇವ್ರ ಪೂಜಾ ರೂಮು, ಆ ಒಂದು ಮೂಲೆಯಲ್ಲಿ 4 ಮೂಲೆಗಳಿದೆ, ಯಾವುದಾದ್ರೂ ಒಂದು ಮೂಲೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವುಗಳಿಂದ ಹಾಕಿ ನೀರಿಗೆನೆ ಆ ತಾಮ್ರದ ಚೆಂಬಿನಲ್ಲಿ ನೀರೇನು ಇಟ್ಟಿರ್ತೀರ ಅದಕ್ಕೆ ಅರಿಶಿನ ಕುಂಕುಮ ಒಂದು ಹೂವು ಹಾಕಿ ಅದನ್ನು ಬಿಟ್ಬಿಡಿ. ಯಾರಿಗೂ ಕಾಣದೇ ಇರೋಂತಹ ಜಾಗದಲ್ಲಿ ಇಡಿ. ಇಲ್ಲ ಅಂತ ಹೇಳಿದ್ರೆ ಯಾರಿಗಾರು ಕಾಣಬೇಕು, ಕಂಡ್ರೂ ಏನೂ ಪರವಾಗಿಲ್ಲ, ಆದರೂ ಕೂಡ ಕಾಣಬಾರ್ದು ಇರೋವಂಥ ಜಾಗದಲ್ಲಿ ಇಡಿ. ಯಾಕೆಂದರೆ ಕೆಟ್ಟ ದೃಷ್ಟಿ ಎಲ್ಲ ಕಣ್ಣಿನಿಂದ ಕಲ್ಲೇ ಸಿಡಿಯುತ್ತೆ ಅಂದಾಗ ನಮ್ಮ ಮನೆ ಇದು ಆಗೋದ್ರಲ್ಲಿ ಏನೂ ಇದಿಲ್ಲ. ಕೆಲವೊಬ್ಬರು ಕಣ್ಣುಗಳು ಆಗಿರುತ್ತೆ, ಏನೂ ಮಾಡೋಕ್ಕೋಗಿಲ್ಲ. ಮನುಷ್ಯ ಓಡಾಡಿರೋ ಜಾಗದಲ್ಲಿ ಒಂದು ಹುಲ್ಲು ಕಡ್ಡಿನೂ ಸಹ ಬೆಳೆಯೋದಿಲ್ಲ. ಅಂಥದ್ರಲ್ಲಿ ಮನುಷ್ಯನ ಕಣ್ಣುಗಳು, ಮನುಷ್ಯ ಅವನು ಕೆಟ್ಟ ನೀಚ ಬುದ್ಧಿನ ಇಟ್ಕೊಂಡಿರೋದಕ್ಕೇ ಅವನು ಇವತ್ತಿನವರೆಗೂ ಕೂಡ ಎಲ್ಲಿದ್ದಾನೋ ಅಲ್ಲೇ ಇರೋದಕ್ಕೆ ಸಾಧ್ಯ ಆಗಿರೋದು. ಅದಕ್ಕೇ ಹೇಳೋದು, ಮನುಷ್ಯನ ಕೆಲವೊಬ್ಬರು ಕಣ್ಣ ದೃಷ್ಟಿಗಳು ಕೂಡ ಸರಿ ಇರೋದಿಲ್ಲ. ಹಾಗಾಗಿ ದೇವರ ಮನೆಯಲ್ಲಿ ಯಾರಿಗೂ ಕಾಣದಿರುವಂತಹ ಒಂದು ಯಾರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂದರೆ ಅವರು ನೋಡದೇ ಇರುವಂಥ ಜಾಗದಲ್ಲಿ ನೀವು ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಇಟ್ಬಿಡಿ. ಡೈಲಿ ಅದಕ್ಕೆ ನೀರನ್ನು ಚೇಂಜ್ ಮಾಡ್ತಾ ಅದನ್ನು ತುಳಸಿ ಗಿಡಕ್ಕೋ ಅಥವಾ ಹೂವಿನ ಗಿಡಗಳಿಗೋ ಹಾಕ್ಬಿಟ್ಟು ಡೈಲಿ ಅದನ್ನು ನೀರು ಚೇಂಜ್ ಮಾಡಿ ಪ್ರತಿ ದಿವಸ ಇದೇ ಥರ ಮಾಡ್ತಾ ಬನ್ನಿ. ಆ ತುಂಬಿದ ಕೂಡ ಹೇಗಿರುತ್ತೋ ಹಾಗೆ ನಿಮ್ಮ ಮನೆಯೂ ಕೂಡ ಯಾವಾಗಲೂ ಕೂಡ ಸಮಾಧಾನ, ಶಾಂತಿ, ನೆಮ್ಮದಿಯಿಂದ ಇರುತ್ತೆ. ನಿಮ್ಮ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಂಜೆ ಟೈಮಲ್ಲಿ ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಖಂಡಿತ ದೀಪಾರಾಧನೆಯನ್ನು ಮಾಡಿ. ಬಿಳಿ ಎಕ್ಕದ ಗಿಡಕ್ಕೆ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಒಂದು ಕೆಲಸಗಳು ಕೂಡ ಸಲೀಸಾಗಿ ನಡೀತಾ ಹೋಗುತ್ತೆ. ಹಾಗೆ ನಮ್ಮ ಮನೆ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಆಗ್ತಾ ನಮ್ಮ ಮನೆಯಲ್ಲಿ ಏನು ಹಣದ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಎಲ್ಲನೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ನೀವು ಇವೆರಡು ಕೆಲಸಗಳನ್ನು ಮಾಡಿ ನೋಡಿ, ಖಂಡಿತ ನಿಮ್ಮ ಮನೆಯ ಏಳಿಗೆಯ ಪ್ರಗತಿಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಅಷ್ಟೇ ಲವಲವಿಕೆಯಿಂದ ಇರ್ತಾರೆ. ಮನೆಯಲ್ಲಿ ಹೆಣ್ಮಕ್ಳು ಕೂಡ ಅಷ್ಟೇ ಒಂದು ಇದಿರುತ್ತೆ. ಯಾವ ಒಂದು ಬಡತನಕ್ಕೂ ಕೂಡ ಕೊರತೆ ಬರೋದಿಲ್ಲ. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 11 ದಿವಸ ನೀವು ಮಾಡಿ, 11 ದಿವಸದ ಮೇಲೆ ನೀವು ರಿಸಲ್ಟನ್ನು ನೋಡಿ ನೀವೇ ಇದು ಮಾಡ್ತೀರಾ. ಡೈಲಿ ಮಾಡ್ತಾ ಹೋಗಿ, ಖಂಡಿತ ನಮ್ಗೆ ಒಳ್ಳೆಯದಾಗಿದೆ ಅಂತ ಬಿಡಬೇಡಿ, ಖಂಡಿತ ಮಾಡ್ತಾ ಹೋಗಿ, ಡೈಲಿ ಮಾಡ್ತಾ ಹೋಗಿ. ಅದೇನು ತುಂಬ ನೀವು ಹೊರಗಡೆಯಿಂದ ಕೊಂಡ್ಕೊಬರೋದು ಎಂತ ಇಲ್ಲ. ಒಂದು ಬಿಳಿ ಎಕ್ಕದ ಗಿಡನ ಮನೆ ಮುಂದೆ ಸಾಕೊಳ್ಳಿ, ಅದಕ್ಕೆ ಡೈಲಿ ದೀಪಾರಾಧನೆನ ಮಾಡಿ, ದೀಪ ಧೂಪ ಕರ್ಪೂರಗಳಿಂದ ಅದನ್ನು ಡೈಲಿ ನೀವು ಪೂಜೆನ ಮಾಡ್ತಾ ಹೋಗಿ. ಹಾಗೆ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಟು ಅರಿಶಿನ ಕುಂಕುಮ ಹೂವನ್ನು ಹಾಕಿ ಡೈಲಿ ಪೂಜೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮನೆಯನ್ನು ಕೂಡ ಅಷ್ಟೇ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ತುಂಬಿದ ಕೂಡ ಯಾವತ್ತೂ ಕೂಡ ತೊಳ್ಕೋದಿಲ್ಲ. ಹಾಗಾಗಿ ಮನೆಯ ಏಳಿಗೆನ ಕಾಣಬೇಕು ಅಂದರೆ ಇದನ್ನು ಮಾಡ್ತಾ ಬನ್ನಿ. ಖಂಡಿತ ನೀವೇ ಹೇಳ್ತೀರಾ, ಅಕ್ಕ ಒಳ್ಳೆ ಇನ್ಫಾರ್ಮೇಷನ್ ಹೇಳ್ಕೊಟ್ಟಿದ್ದೀರಾ, ಇವಾಗ ನಾವು ಸಮಾಧಾನಕ್ಕೆ ಬಂದಿದ್ದೀವಿ. ನಾವು ತುಂಬಾ ನಮ್ಮ ಮನೆಯಲ್ಲಿ ಕಿರಿಕಿರಿ ಉಂಟಾಗೋದು, ಜಗಳಗಳಾಗ್ತಾ ಇರೋದು, ಮನೆಯಲ್ಲಿ ಯಾವುದೇ ಇದು ಆಗ್ತಾ ಇರಲಿಲ್ಲ ಅಂತ. ಇದು ಆಗ್ತಾ ಇರೋಂಥ ಸಮಸ್ಯೆಗಳೆಲ್ಲನೂ ಕೂಡ ಬಗೆಹರಿಸ್ಕೋಬೇಕು ಅಂದರೆ ಸಿಂಪಲ್ ಟಿಪ್ಸ್ಗಳಿರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅವೆಲ್ಲನೂ ಕೂಡ ಮಾಡ್ತಾ ಬಂದರೆ ನಮಗೂ ಕೂಡ ಒಳ್ಳೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಆ ಗಣೇಶ ಗೌರಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಒಳ್ಳೆಯ ಒಂದು ಶುಭ ಫಲಗಳನ್ನು ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶುಭವಾಗಲಿ. ಧನ್ಯವಾದಗಳು.